ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಎಜುಕೇಷನಲ್ ಡಿಪಾರ್ಟ್ಮೆಂಟ್ದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ, ಎನಿ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸರ್ವಶಿಕ್ಷಾ ಅಭಿಯಾನ ನೋಡಿ, ಸರ್ವಶಿಕ್ಷಣ ಅಭಿಯಾನದಿಂದ ನೇಮಕಾತಿ ನಡೀತಾ ಇದೆ. ಶಿಕ್ಷಕ ಮತ್ತು ಪ್ಯೂನ್ ಹಾಗೆ ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಒಟ್ಟು ಖಾಲಿ ಹುದ್ದೆಗಳು ನೋಡಿ 24,061 ಬೃಹತ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಸಂಬಳ 22,000ದಿಂದ 43,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಆಯ್ಕೆಯಾದಂಥ ಕ್ಯಾಂಡಿಡೇಟ್ಗಳಿಗೆ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ. ಪ್ರಾಥಮಿಕ ಶಿಕ್ಷಕ 98,305, ಪ್ರಯೋಗಾಲಯ ತಂತ್ರಜ್ಞ 18,650, ಚಪರಾಸಿ ನೋಡಿ ಪ್ಯೂನ್ 24,300 ಇದೆ. ಹಾಗೇನ ಕಾರ್ಯಾಲಯ ಸಿಬ್ಬಂದಿ 25,000ದಿಂದ 964 ಹುದ್ದೆಗಳಿದ್ದಾವೆ ನೋಡಿ. ಹಾಗೇನ ಕಂಪ್ಯೂಟರ್ ಟೀಚರ್ 72,000ದಿಂದ 842 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ 8ನೇ ತರಗತಿ SSLC ಮತ್ತು PUC ಹಾಗೂ ಡಿಪ್ಲೊಮಾ ಯಾವುದೇ ಡಿಗ್ರಿ, ಎನಿ ಡಿಗ್ರಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಾಥಮಿಕ ಶಿಕ್ಷಕ ನೋಡಿ, PUC ಮತ್ತು ಡಿಗ್ರಿ ಯಾವುದೇ ಒಂದು ನೀವು PUC ಅಥವಾ ಡಿಗ್ರಿ ಮಾಡಿದರೆ ನೀವು ಪ್ರಾಥಮಿಕ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಯೋಗಾಲಯ ತಂತ್ರಜ್ಞ ಪದವಿ, ಚಪರಾಸಿ ಪ್ಯೂನ್ 8ನೇ ತರಗತಿ, ಹಾಗೆ ಕಾರ್ಯಾಲಯ ಸಿಬ್ಬಂದಿ SSLC ಮತ್ತು PUC, ಕಂಪ್ಯೂಟರ್ ಟೀಚರ್ PUC ಮತ್ತು ಡಿಪ್ಲೊಮಾ ನೋಡಿ. ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಅರ್ಹತೆ ಇದ್ದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಯಾವ ಒಂದು ಹುದ್ದೆಗಳಿಗೆ ಎಷ್ಟು ವೇತನ ಅಂತ ನೋಡೋದಾದರೆ ಪ್ರಾಥಮಿಕ ಶಿಕ್ಷಕ 43,000, ಹಾಗೆ ಪ್ರಯೋಗಾಲಯ ತಂತ್ರಜ್ಞ 39,000, ಚಪರಾಸಿ 22,000, ಕಾರ್ಯಾಲಯ ಸಿಬ್ಬಂದಿ 33,000, ಹಾಗೆ ಕಂಪ್ಯೂಟರ್ ಟೀಚರ್ 37,000 ಇರುತ್ತೆ ನೋಡಿ. ಇಷ್ಟೊಂದು ಒಂದು ಸಂಬಳ ಇರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 45 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಪ್ರಾಥಮಿಕ ಶಿಕ್ಷಕ ಪ್ರಯೋಗಾಲಯ ತಂತ್ರಜ್ಞ 18ರಿಂದ 45 ವರ್ಷಗಳು, ಚಪರಾಸಿ 18ರಿಂದ 40 ವರ್ಷ, ಕಾರ್ಯಾಲಯ ಸಿಬ್ಬಂದಿ 18ರಿಂದ 42 ವರ್ಷ, ಇನ್ನು ಕಂಪ್ಯೂಟರ್ ಟೀಚರ್ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ 980 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಹಾಗೇನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ. ಆನ್ಲೈನ್ ಮೂಲಕ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ.